ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಯೋಗೇಶ್. ನೀವು ನೋಡ್ತಿರೋದು ವಿಠಲ್ ಗ್ರೂಪ್ ಸ್ಟಡಿ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಸ್ಟಡಿಯಲ್ಲಿ ಯಾವ ರೀತಿ ಫೋಕಸನ್ನು ಮಾಡೋದು ಮತ್ತು ಯಾವ ರೀತಿ ಇಂಟ್ರೆಸ್ಟನ್ನು ಕೊಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ. ಬಹಳಷ್ಟು ಸಾರಿ ನಾವು ಏನಾದರೂ ಸ್ಟಡಿ ಮಾಡುವಾಗ ನಮ್ಮ ಮೈಂಡಲ್ಲಿ ಒಂದು ವಿಚಾರ ಬಂದ್ಬಿಡುತ್ತೆ, ಈ ಒಂದು 2 ನಿಮಿಷ ಮೊಬೈಲ್ ನೋಡ್ಬಿಡೋಣ ಅಂತ ಹೇಳಿ ನಾವು 2 ನಿಮಿಷ ಮೊಬೈಲ್ ನೋಡೋಕ್ಕಂತ ಹೋಗಿರ್ತೀವಿ. ಆವಾಗ ಅದು 2 ನಿಮಿಷ ಯಾವಾಗ 2 ಗಂಟೆ ಆಗುತ್ತೋ ನಮಗೆ ಗೊತ್ತಿರಲ್ಲ. ಇಂಥ ಸಮಯದಲ್ಲಿ ಬಹಳಷ್ಟು ಸರಿ ನಾವು ಡಿಸ್ಟ್ರಾಕ್ಟೆಡ್ ಆಗ್ತೀವಿ, ಬಹಳಷ್ಟು ಸರಿ ಡಿಸ್ಟ್ರಾಕ್ಷನ್ ಆಗ್ತೀವಿ. ಆವಾಗ ನಾವು ಚೆನ್ನಾಗಿ ನಮ್ಮ ಸ್ಟಡಿ ಮೇಲೆ ಗಮನ ಕೊಡೋಕ್ಕಾಗಲ್ಲ. ಈ ಸಮಯದಲ್ಲಿ ಯಾವ ರೀತಿ ನೀವು ಸ್ಟಡಿ ಮೇಲೆ ಫೋಕಸ್ ಮಾಡ್ಬೋದು ಮತ್ತು ಫೋಕಸ್ ಆಗದೆ ಇರೋದಕ್ಕೆ ಏನು ಕಾರಣ ಆಗುತ್ತೆ ಅಂತ ಎಲ್ಲವೂ ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ. ನೋಡಿ, ಫಸ್ಟ್ನೇದಾಗಿ ನಾವು ಫೋಕಸ್ ಮಾಡಬೇಕಂತಂದರೆ ನಮ್ಮ ಸ್ಟಡಿ ಒಳಗೆ ಆವಾಗ ನಾವು ಈಸಿಯಾಗಿ ಮೊದಲು ನಾವು ಡಿಸ್ಟ್ರಾಕ್ಷನಿಂದ ದೂರ ಇರಬೇಕಾಗುತ್ತೆ. ಈ ಡಿಸ್ಟ್ರಾಕ್ಷನ್ ಅನ್ನೋದು ಒಂದು ಯಾವ ರೀತಿ ಇರುತ್ತೆ ಅಂದರೆ, ನಾವು ಬೇಡ ಸ್ಟಡಿ ನಾವು ಗಮನ ಕೊಡಬೇಕಂತ ಅಂತಿರ್ತೀವಿ. ಆವಾಗ ಈ ಡಿಸ್ಟ್ರಾಕ್ಟ್ ಏನಿರುತ್ತಲ್ಲ, ಇದು ಸ್ಟಡಿಗೆ ಗಮನ ಕೊಡೋಕ್ಕಾಗಲ್ಲ. ಇದು ಏನು ಮಾಡತ್ತೆ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಸ್ಟಡಿ ಬೇಡ ಅಂದರೆ ಸ್ಟಡಿ ಮಾಡೋಕ್ಕೆ ಹೋಗಬೇಡ ಅಂತ ನಮ್ಮ ಮೈಂಡ್ ಅನ್ನಲ್ಲ, ಅದು 3 ಸ್ಟೆಪ್ನಲ್ಲಿ ನಮ್ಮ ಮೈಂಡನ್ನು ಡೈವರ್ಟ್ ಮಾಡುತ್ತೆ. ಯಾವ ರೀತಿ ಅಂತಂದರೆ, ಫಸ್ಟ್ನೇದಾಗಿ ನಾವು ಅದು ಏನು ಮಾಡುತ್ತೆ, ಒಂದು ಕನಸನ್ನು ಡ್ರೀಮನ್ನು ತೋರಿಸುತ್ತೆ. ನಿಮಗೆ ಒಂದು ಡ್ರೀಮ್ ತೋರಿಸುತ್ತೆ, ಇಲ್ಲ ನಾಳೆ ನಾವು ಬೆಳಗ್ಗೆ ಜಲ್ದಿ ನಾಳೆ 3 ಗಂಟೆ 4 ಗಂಟೆ 5 ಗಂಟೆ ಅಭ್ಯಾಸ ಮಾಡೋಣ, ಸ್ಟಡಿ ಮಾಡೋಣ ಅಂತ ಹೇಳುತ್ತೆ. ಈ ರೀತಿಯಾಗಿ ಫಸ್ಟ್ನೇದಾಗಿ ನಿಮಗೆ ಅದು ಒಂದು ಬೆಳಗಿನ ಜಾವದಲ್ಲಿ ಕನಸನ್ನು ತೋರಿಸುತ್ತೆ, ಡ್ರೀಮನ್ನು ತೋರಿಸುತ್ತೆ, ಇಲ್ಲ ನಾನು ಅಷ್ಟು ಗಂಟೆ ನಾವು ಸ್ಟಡಿ ಮಾಡೋಣ ಅಂತ. ಇನ್ನು ಸೆಕೆಂಡ್ ಸ್ಟೆಪ್ನಲ್ಲಿ ಅದು ಏನು ಮಾಡತ್ತೆ ಅಂತಂದರೆ, ನಾವು ಸ್ಟಡಿ ಮಾಡೋದಾಗ ಈ ಏನಿಲ್ಲ ಒಂದು 2 ಮಿನಿಟ್ಸ್ ಮೊಬೈಲ್ ನೋಡೋಣ, ಒಂದು 5 ಮಿನಿಟ್ಸ್ ಮೊಬೈಲ್ ನೋಡೋಣ, ಏನಾಗುತ್ತೆ ಇಷ್ಟು ಪೂರ್ತಿ ದಿನ ಇದೆ, ಒಂದು 2 ಮಿನಿಟ್ಸ್ ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಅಲ್ವಾ? ಈ ರೀತಿಯಾಗಿ ಅದು 2 ಮಿನಿಟ್ಸ್ನಿಂದ 5 ಮಿನಿಟ್ಸ್ ಮೊಬೈಲ್ ನೋಡುವಂತ ನಮ್ಮ ಮೈಂಡ್ ಡಿಸ್ಟ್ರಾಕ್ಟೆಡ್ ಆಗಿರುತ್ತೆ. ಈಗ ನಾವು ನೋಡಪ್ಪ ಮೊಬೈಲ್ ಮೈಂಡ್ ಹೇಳ್ತಾ ಇದೆ, ನಾವು ಕೇಳೋಂಥ 2 ಮಿನಿಟ್ ವಿಡಿಯೋ ನೋಡೋಕ್ಕಂತ ಹೋಗಿರ್ತೀವಿ, ಅದು 2 ಗಂಟೆ ಯಾವಾಗಿರುತ್ತೆ ಗೊತ್ತಿಲ್ಲ. ಅಥವಾ 5 ಮಿನಿಟ್ ವಿಡಿಯೋ ನೋಡೋಕ್ಕಂತ ಮೊಬೈಲ್ನಲ್ಲಿ ನೋಡೋಕ್ಕಂತ ಹೋಗಿರ್ತೀವಿ, ಅದು 5 ಗಂಟೆ ಯಾವಾಗುತ್ತೆ ಯಾಕಲ್ಲ. ಇದು 2ನೇ ಸ್ಟೆಪ್. ಇನ್ನು 3ನೇ ಸ್ಟೆಪ್ನಲ್ಲಿ ಮೈಂಡ್ ಏನು ಹೇಳುತ್ತೆ ಅಂತಂದರೆ, ಅಯ್ಯೋ ನಾನು 2 ನಿಮಿಷ ನೋಡಿದ್ದೀನಿ, ನೀನು 4-5 ಗಂಟೆ ನೋಡಿದೆ, ಇನ್ನೇನು 4 ಗಂಟೆ ನೋಡಿದೆ, 5 ಗಂಟೆ ನೋಡಿದೆ, 2 ಗಂಟೆ ನೋಡಿದೆ, ಟೈಮ್ ಹೇಳಿತು, ಈ ಒಂಥರ ಪೂರ್ತಿ ವೇಸ್ಟೇ ಮಾಡಿಬಿಟ್ಟೆ, ಈ ಒಂದು ಟೈಮ್ ವೇಸ್ಟೇ ಮಾಡಿಬಿಟ್ಟೆ, ಇನ್ನು ನಾಳೆಯಿಂದಲೇ ಮತ್ತೆ ನಿಮಗೆ ಶುರು ಮಾಡೋದು, ನಾಳೆ ಬೆಳಿಗ್ಗೆ ಹೇಳು ಮತ್ತೆ ಅಭ್ಯಾಸ. ಅಂದರೆ ಇದು ಡೈಲಿಯಾಗಿ ನಿಮಗೆ ಇದೇ ರೀತಿ ಒಂದು ಡ್ರೀಮನ್ನು ತೋರಿಸ್ತಾ ಇರುತ್ತೆ. ಫಸ್ಟ್ ಅದು ನಿಮಗೆ ಹೇಳುತ್ತೆ, ನಾಳೆ ಅಭ್ಯಾಸ ಮಾಡೋಣ, ಪೂರ್ತಿ 3 ಗಂಟೆ ಅಭ್ಯಾಸ ಮಾಡೋಣ ಅಂತ. ಯಾವಾಗ ಅದು ಡ್ರೀಮ್ ತೋರಿಸುತ್ತೋ, ಇನ್ನು ಸೆಕೆಂಡ್ ಆಗಿ ಅದು ನಿಮಗೆ ಅನಿಸುತ್ತೆ, ಹೇಳುತ್ತೆ, ಎಲ್ಲ ಒಂದು 2 ನಿಮಿಷ ಮೊಬೈಲ್ ನೋಡೋಣ, ನಂತರ ಮೊಬೈಲ್ ಬಿಟ್ಟು ಸ್ಟಡಿ ಮಾಡೋಣ ಅಂತ. ಆವಾಗ ನಾವು ಮೊಬೈಲನ್ನು ನೋಡೋಕೆ ಹೋದಾಗ ಒಂದು 2 ಗಂಟೆ ಅದರೊಳಗೆ ಕಳೆದು ಬಿಡ್ತೀವಿ. ಆವಾಗ ಆ ಡ್ರೀಮ್ ಏನಿತ್ತಲ್ಲ, ನಮ್ಮ ಮೈಂಡು 3ನೇ ಡ್ರೀಮನ್ನು ತೋರಿಸುತ್ತೆ. 3ನೇದಾಗಿ ಏನು ಹೇಳುತ್ತೆ ಅಂದರೆ ಸ್ಟೆಪ್ನಲ್ಲಿ, ಇಷ್ಟು ಟೈಮ್ ವೇಸ್ಟ್ ಮಾಡಿದ್ಯಾ, ಇನ್ನೇನು ಮಾಡೋದು, ಅಭ್ಯಾಸ ಸ್ಟಡಿ ಮಾಡಿ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನು ನಾಳೆನ ಮಾಡೋಂತ. ಈ ರೀತಿ ನಮ್ಮ ಮೈಂಡ್ 3 ಸ್ಟೆಪ್ನಿಂದ ನಮ್ಮನ್ನು ಏನಪ್ಪ ಅಂದರೆ ಕನ್ಫ್ಯೂಸ್ ಮಾಡುತ್ತೆ, ನಮ್ಮನ್ನು ಸ್ಟಡಿ ಒಳಗಡೆ ಗಮನ ಮಾಡಕ್ಕೆ ಬಿಡೋದಿಲ್ಲ. ಈಗ ಈ ಮೈಂಡನ್ನು ನಾವು ನಮ್ಮ ಸ್ಟಡಿಗೋಸ್ಕರ ಬಳಸಬೇಕಾಗಿರೋದನ್ನು ನಾವು ಗಮನಿಸ್ಬೋದು. ಆದರೆ ಜಾಸ್ತಿ ನಾವು ಡಿಸ್ಟ್ರಾಕ್ಷನಿಂದಲೇ ಸ್ಟಡಿಯನ್ನು ಮಾಡೋಕ್ಕಾಗಲ್ಲ. ಈಗ ನಾವು ಮೈಂಡನ್ನು ನಮ್ಮ ಕಂಟ್ರೋಲಲ್ಲಿ ಹೇಗೆ ತಗೋಬೇಕು, ಇದು ಬಹಳಷ್ಟು ಮೇನಾಗಿರುತ್ತೆ. ಮೊದಲು ಬಹಳಷ್ಟು ಮೇನಾಗಿರುತ್ತೆ. ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ನಲ್ಲಿ ಇದ್ದಾಗ ಮಾತ್ರ ನಾವು ಒಂದು ಬೇರೆ ವಿಷಯ ಬಗ್ಗೆ ಅಥವಾ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಈಗ ನಮ್ಮ ಮೈಂಡ್ ಈ ರೀತಿ ನಮ್ಮನ್ನು ಡೈವರ್ಟ್ ಮಾಡ್ತಾ ಇದ್ದರೆ, ಈಗ ನಾವು ಏನು ಮಾಡಬೇಕಂತಾರೆ, ನಮ್ಮ ಮೈಂಡ್ ಕೂಡ ಇದೇ ರೀತಿ ಒಂದು ಆಟ ಆಡಬೇಕಾಗುತ್ತೆ. ಹೇಗೆ, ಈಗ ನಾವು ಬೇಸಿಕಾಗಿ ಏನು ಮಾಡ್ತೀವಿ, ಬೇಸಿಕಾಗಿ ನಾವು ಒಂದು ಟೇಬಲ್ನಲ್ಲಿ ಎಲ್ಲಾದರೂ ಬರೀತು ನಮ್ಮ ಸ್ಟಡಿ ಏನು ಬೇಕಾಗಿರುತ್ತೆ ಓದ್ತಾ ಹೊಡಿತೀವಿ. ಆವಾಗ ನಮಗೆ ಬೋರ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ಅಲ್ವಾ? ಫಸ್ಟಾಗಿ ನಾವು ಸ್ಟಡಿ ಮಾಡುವಾಗ ಬೋರ್ ಅಂತೂ ಆಗಿರುತ್ತೆ. ಆವಾಗ ಅನ್ಸೋಕ್ಕೆ ಶುರು ಆಗುತ್ತೆ, ಈಗ ಒಂದು 2 ನಿಮಿಷ ಮೊಬೈಲ್ ನೋಡ್ಬಿಡೋಣ ಅಂತ ಅನಿಸುತ್ತೆ. ಆವಾಗ 2 ನಿಮಿಷ ಮೊಬೈಲ್ ನೋಡೋಕೆ ಹೋಯಿತು ಅಂತಂದರೆ, ಆವಾಗ ಅದು 2 ಗಂಟೆ ಯಾವಾಗಂತ ಗೊತ್ತಾಗಲ್ಲ, ಟೈಮ್ ವೇಸ್ಟ್ ಆಗ್ತದೆ. ನಾವು ಏನು ಮಾಡ್ಬೇಕಂತಾರೆ, ಫಸ್ಟ್ ನೀವು ಯಾವ ಸಿಲೆಬಸ್ಸನ್ನು ಚೂಸ್ ಮಾಡ್ಕೋಬೇಕಂತಂದರೆ, ನಿಮಗೆ ಡಿಸ್ಟ್ರಾಕ್ಷನ್ ಆಗಬಾರ್ದು, ನಿಮಗೆ ನೀವು ಫೋಕಸ್ ಸ್ಟಡಿ ಮೇಲೆ ಇರಬೇಕಂತಂದರೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದರೆ ಇದನ್ನು ಖುದ್ದು ಬೇಸಿಕ್ ನಾನು ಅಪ್ಲೈ ಮಾಡಿದ್ದೀನಿ, ಅದಕ್ಕೆ ಇದನ್ನು ಹೇಳ್ತಿರೋದು. ಬೇಸಿಕಲಿ ಏನು ಮಾಡಿ ಅಂತಂದರೆ, ನಿಮಗೆ ಇಷ್ಟವಾದ ಯಾವುದಾದ್ರೂ ಸಿಲೆಬಸ್ ಇದ್ದೇ ಇರುತ್ತೆ. ಬಿಕಾಸ್ ಕೆಲವರಿಗೆ ಇಂಗ್ಲೀಷ್ ಇರ್ಬೋದು, ಇನ್ನು ಕೆಲವರಿಗೆ ಮ್ಯಾಥ್ಸ್ ಇರ್ಬೋದು, ಇನ್ನು ಕೆಲವರಿಗೆ ಸೈನ್ಸ್ ಇರ್ಬೋದು. ಈ ರೀತಿ ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೆ ಸಿಲೆಬಸ್, ಫಸ್ಟ್ ಟೈಮ್ ಅದನ್ನು ತೆಗೆದುಕೊಳ್ಬೇಕು, ಅದನ್ನು ಸ್ಟಡಿ ಮಾಡಬೇಕು. ಯಾಕೆ ಹಾಗೆ, ಈಗ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಇಷ್ಟ ಇಲ್ಲ, ಬೇಸಿಕಲಿ ಮ್ಯಾಥ್ಸ್ ಬಹಳಷ್ಟು ಸ್ಟೂಡೆಂಟ್ಗೆ ಇಷ್ಟ ಇರೋದಿಲ್ಲ, ಭಾಳಷ್ಟು ಕೆಟ್ಟ ಸಬ್ಜೆಕ್ಟ್ ಅನ್ಕೊಳ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ,
ನಾವು ಮ್ಯಾಥ್ಸ್ನ ತೊಗೊಂಡಾಗ ಅದು ಮ್ಯಾಥ್ಸ್ ಒಳಗಡೆ ಕ್ವಶನ್ಗಳು ನಮ್ಮಿಂದ ಸಾಲ್ವ್ ಆಗಲ್ಲ. ಇದರಿಂದ ನಮ್ಮ ಮೈಂಡ್ ಏನಾಗುತ್ತೆ, ಡೈವರ್ಟ್ ಆಗುತ್ತೆ. ಆಗ ಮೈಂಡ್ ಹೇಳುತ್ತೆ ಈಗ ಇದನ್ನು ಆಗ್ತಾ ಇದೆ, ಅದು ಕಷ್ಟಪಟ್ಟರು ಇನ್ನು ಸುಮ್ಮನೆ 2 ಗಂಟೆ ಮೊಬೈಲ್ ನೋಡೋಣ ಅಂತ ಈ ರೀತಿಯಾಗಿ ಇರುತ್ತೆ. ಸೊ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ನಮಗೆ ಯಾವ ಇಷ್ಟ ಇರೋದು ಸಬ್ಜೆಕ್ಟ್. ಈಗ ಬೇಸಿಕ್ ಆಗಿ ನಮಗೆ ಮ್ಯಾಥ್ಸ್ ಇಷ್ಟ ಇಲ್ಲ ಅಂತ ನಿಮ್ಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇಷ್ಟ ಇರುತ್ತೆ ತಾನೇ ಅಲ್ಲ. ಸೊ ಆ ಸಬ್ಜೆಕ್ಟನ್ನು ಫಸ್ಟ್ ನಾವು ಸ್ಟಡಿ ಗ್ರೂಪ್ನಲ್ಲಿ ತಗೋಬೇಕು, ಅದನ್ನು ಸ್ಟಡಿ ಮಾಡಬೇಕು. ಯಾವ್ದು ನಮಗೆ ಇಷ್ಟ ಇರುತ್ತೋ ಅದನ್ನು ಸ್ಟಡಿ ಮಾಡಿದಾಗ ಮಾತ್ರ ನಮ್ಮ ಮೈಂಡ್ನಲ್ಲಿ ಫೋಕಸ್ ಪವರ್ ಇರುತ್ತಲ್ಲ, ಅದು ಒಂದು ಕಡೆ ಇರೋಕ್ಕೆ ಸಾಧ್ಯ. ಈಗ ಫೋಕಸ್ ಮಾಡಬೇಕಂತಂದರೆ ನಾವು ಯಾವುದೋ ಒಂದು ಸಬ್ಜೆಕ್ಟ್ ನಮಗೆ ಇಷ್ಟ ಅದನ್ನು ಓದಬೇಕು. ಸರಿ, ಈಗ ಡಿಸ್ಟ್ರಾಕ್ಷನಿಂದ ದೂರ ಹೇಗಾಗಬೇಕು? ನಾವು ಏನು ಮಾಡ್ತೀವಿ, ಭಾಳಷ್ಟು ಜನರು ಮೊಬೈಲ್ ನಾನು ನೋಡೋಕೆ 2 ನಿಮಿಷ ನೋಡ್ತೀನಿ ಅಂತ ಹೇಳಿ 2 ಗಂಟೆಗಳ ಕಾಲ ನೋಡ್ತಾ ಇರ್ತಾರೆ. ಸೊ ಈಗ ನಾವು ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡೋಣ. ಬಿಕಾಸ್ ಸ್ಟ್ರಾಟಜಿ ಅಂತ ಏನಂದ್ರೆ ನೀವು ಕೇಳ್ಬೋದು. ಈಗ ಬೇಸಿಕ್ಲಿ ನಾವು ಒಂದು ಉಪಾಯ, ಒಂದು ಐಡಿಯಾ ಅಂತ ಹೇಳ್ತೀವಲ್ಲ, ಇದನ್ನೇ ನಾವು ಒಂದು ಬೇರೆ ಹೆಸರಲ್ಲಿ ಸ್ಟ್ರಾಟಜಿ ಅಂತ ಕರಿತೀವಿ. ಒಂದು ಬೇರೆ ಬೇರೆ ಪ್ಲ್ಯಾನ್ಸ್, ಬೇರೆ ಬೇರೆ ಐಡಿಯಾಸ್ಗಳು. ಸೊ ಈ ಸರಿ ನಾವು ಒಂದು ಸ್ಟ್ರಾಟಜಿ ಹೇಳ್ತೀನಿ. ಈ ಸ್ಟ್ರಾಟಜಿ ಸರಿ ಏನಂತಂದರೆ ಓದಿ ನೋಡು ಸ್ಟ್ರಾಟಜಿ. ಹೌದು, ಈ ಓದಿ ನೋಡು ಸ್ಟ್ರಾಟಜಿ ಏನಪ್ಪ ಅಂತ ನೀವು ಕೇಳ್ಬೋದು. ಓಕೆ, ಸೊ ನಾನು ನಿಮಗೆ ಹೇಳ್ತೀನಿ. ಓದಿ ನೋಡು ಸ್ಟ್ರಾಟಜಿ ಅಂತಂದರೆ ನೀವೀಗ ಮೊಬೈಲ್ನ ತೊಗೊಂಡಿದ್ದೀರಿ, ನೀವು ಬೇಸಿಕ್ಕಾಗಿ ಬೆಳಗಿನ ಜಾವ 9ಕ್ಕೆ ನೀವು ಸ್ಟಡಿ ಮಾಡೋಕೆ ಕುಳಿತಿದ್ದೀರಿ. ಈಗ 9 ಗಂಟೆ ಹಿಡಿದು ನೀವು 11 ಗಂಟೆವರೆಗೂ ಅಭ್ಯಾಸ ಮಾಡಬೇಕು ಅಂತಿದ್ದೀವಿ. ಸೊ ಮಧ್ಯದಲ್ಲಿ 3 ಗಂಟೆ ನಿಮಗೆ ಇರುತ್ತೆ. 3 ಗಂಟೆ ನೀವು ಸ್ಟಡಿ ಮಾಡುವಾಗ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ನೀವು ಏನು ಮಾಡಬೇಕು, ಈಗ 12 ಗಂಟೆ ಮಟ್ಟ ನೀವು ಗೊತ್ತೀನಿ ಅಂತಿರ್ತಾರೆ. 11 ಗಂಟೆಯಿಂದ ನೀವು ಏನು ಮಾಡಿ, 11ಕ್ಕೆ ಒಂದು ಅಲಾರ್ಮ್ ಸೆಟ್ ಮಾಡಿ. 11ಕ್ಕೆ ಒಂದು ಅಲಾರ್ಮ್ ಸೆಟ್ ಮಾಡಿ. ಅಲಾರ್ಮನ್ನು ಸೆಟ್ ಮಾಡಿದ ತಕ್ಷಣ ಅಲ್ಲಿ ಅದರ ಟೈಟಲನ್ನು ಏನು ಹಾಕಬೇಕಂತಂದರೆ ಓದಿ ನೋಡು ಅಂತ ಟೈಟಲ್ ಹಾಕಬೇಕು. ಈ ಅಲಾರ್ಮ್ನ ಬೇಸಿಕಾಗಿ ನಾನು ಯಾಕೆ ಸೆಟ್ ಮಾಡಿದ್ದೀನಿ ಅಂದರೆ ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಒಂದು ಅಲಾರ್ಮ್ನ ಸೆಟ್ ಮಾಡಿ, ಅದರ ಟೈಟಲ್ನ ಓದಿ ನೋಡು ಅಂತ ಹಾಕಿ. ಈಗ ಹಾಕಿದ ತಕ್ಷಣ ನೀವು ಮೊಬೈಲ್ನ ಸೈಡ್ ಇಟ್ಟು ನೀವು ಸ್ಟಡಿ ಮಾಡೋಕೆ ಹೋಗ್ಕೊಳ್ಳಿ. ಈಗ ಬೈ ಚಾನ್ಸ್ ನೀವು ಏನಾದರೂ ಮೊಬೈಲನ್ನು ನಮ್ಮ ಸ್ಟಡಿಯಿಂದ ಗಮನ ಹೋಯಿತು, ಮೊಬೈಲಲ್ಲಿ ಹೋಯ್ತು ಅಂತಂದರೆ ನೀವು ಮೊಬೈಲ್ ನೋಡ್ತಾ ಕುಳಿತು ಬಿಡ್ತೀವಿ. ಆವಾಗ ಮೊಬೈಲ್ ನೋಡ್ತಾ ಕುಳಿತುಬಿಟ್ಟು ನಿಮಗೆ ಜ್ಞಾನ ಇರಲ್ಲ. ಆವಾಗ ನಾವು ಮೊಬೈಲ್ ನೋಡ್ತಿರೋದು, ಮೊಬೈಲ್ ಬಿಟ್ಟು ಸ್ಟಡಿ ಮಾಡಬೇಕಂತ. ಸೊ ಆವಾಗ ನಾವು ಮೊಬೈಲ್ ನೋಡ್ತಿರುವಾಗ ನಿಮ್ಗೆ ಗೊತ್ತಿರಲ್ಲ. ಸೊ ಆವಾಗ ಈ ಅಲಾರ್ಮ್ ಏನು ಸೆಟ್ ಮಾಡಿದ್ರಲ್ಲ ಟೈಮ್ಗೆ, ಆ ಟೈಮ್ನಲ್ಲಿ ಅಲಾರ್ಮ್ ನಮಗೆ ಬಂದಾಗ, ಅಂದರೆ ಅಲಾರ್ಮ್ ಟೈಮ್ ಸೆಟ್ ಮಾಡಿರ್ತೀವಿ. ಈಗ ಆ ಟೈಮ್ ಆದ ತಕ್ಷಣ ಅಲಾರ್ಮ್ ಶುರು ಮಾಡುತ್ತೆ ಹುಡುಗಕ್ಕೆ. ಸೊ ಅಲಾರ್ಮ್ ಶುರು ಆದಾಗ ಆವಾಗ ನಮಗೆ ಅದರ ಟೈಟಲ್ ಬಂದ್ಬಿಡುತ್ತೆ, ಓದಿ ನೋಡು ಅಂತ. ಓದಿ ನೋಡು ಅಂತ ನೀವು ಹಾಕೋಬಹುದು, ಅಥವಾ ಓದುಕೋ ಅಂತಲೂ ಹಾಕೋಬಹುದು. ಸೊ ಓದಿ ನೋಡು ಅಂತ ಆವಾಗ ನಿಮ್ಮ ಮೈಂಡಲ್ಲಿ ಥಾಟ್ ಬಂದ್ಬಿಡುತ್ತೆ, ಅಯ್ಯೋ ನಾನು ಸ್ಟಡಿ ಮಾಡ್ಕೊಬಿಟ್ಟಿದ್ದೆ, ಮೊಬೈಲಲ್ಲಿ ಏನು ಮಾಡಬೇಕು. ಈ ರೀತಿಯಾಗಿ ನಾವು ಒಂದು ಅಲಾರ್ಮ್ನ ಸೆಟ್ ಮಾಡಿದ್ದೀವಿ ಮೊಬೈಲ್ ಒಳಗೆ. ಫಸ್ಟ್ ಆಫ್ ಆಲ್ ಆವಾಗ ನಾವು ನಮ್ಮ ಗಮನ ಮೊಬೈಲಲ್ಲಿ ಹೋಯಿತು ಅಂತಂದರೆ ನಾವು ಬೇಸಿಕ್ಲಿ ಸ್ಟಡಿ ಆ ಅಲಾರ್ಮ್ನ ನೋಡಿ ಅಯ್ಯೋ ನಮ್ಗೆ ಓದ್ಕೋಬೇಕಾಗಿದೆ ಅಂತ ಹೇಳಿ ಮಾಡಿ ನಾವು ಸ್ಟಡಿ ಮಾಡೋಕ್ಕೆ ಕುಳಿತುಕೊಳ್ತೀವಿ. ಇದು ಬೇಸಿಕಲಿ ಭಾಳಷ್ಟು ಇಂಪಾರ್ಟೆಂಟ್ ಸ್ಟ್ರಾಟಜಿ. ಯಾಕಂದರೆ ಇದನ್ನು ನಾನು ಫಾಲೋ ಮಾಡಿದ್ದೀನಿ ಭಾಳಷ್ಟು ಸಾರಿ. ಇದರಿಂದ ಆಗುವಂಥ ಬೆನಿಫಿಟ್ ಏನಿದೆಯಲ್ಲ ಇದನ್ನು ನಾವು ನಿಮಗೆ ಯಾಕೆ ಹೇಳ್ತಿರೋದು ಅಂದರೆ, ಗೊತ್ತು ಬಹಳಷ್ಟು ಸ್ಟೂಡೆಂಟ್ಗಳು ಯಾವ ರೀತಿ ಇರುತ್ತಂದರೆ ಅವರು ಸ್ಟಡಿ ಮಾಡೋಕೆ ಕುಳಿತಿರ್ತಾರೆ, ಆದರೆ ಸ್ಟಡಿ ಒಳಗೆ ಗಮನನೇ ಇರಲ್ಲ, ಫೋಕಸ್ಸೇ ಇರಲ್ಲ. ಯಾಕಂದರೆ ಬಹಳಷ್ಟು ಸರಿ ಹಾಗಾಗುತ್ತೆ. ಸೊ ಇದಕ್ಕೆ ನಾನು ಈ ಒಂದು ಸ್ಟ್ರಾಟಜಿನ ನಿಮಗೆ ಹೇಳಿರೋದು ಓದಿ ನೋಡು ಸ್ಟ್ರಾಟಜಿ ಅಂತ. ಇದರೊಳಗಡೆ ಬೇಸಿಕ್ಕಾಗಿ ನೀವು ಈ ರೀತಿ ಮಾಡಿರಿ ಅಂತಂದರೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ. ಇನ್ನು ಇರೋದು ಸರ್ ನಮ್ಮ ಮೊಬೈಲ್ ಫೋನ್ ಇರುತ್ತೆ, ನಾವು ಡಿಸ್ಟ್ರಾಕ್ಷನ್ ಆಗ್ತಾ ಇದ್ದೀವಿ, ಏನು ಮಾಡೋದು? ಈಗ ಒಂದು ಕೆಲಸ ಮಾಡಿ, ನೀವು ಮೊಬೈಲ್ ಫೋನ್ನ ಬಳಸ್ತಾ ಇರೋದು ಯಾಕೆ? ಬೇಸಿಕ್ಕಾಗಿ ಕಾಲ್ ಮಾಡೋಕ್ಕೆ ಮತ್ತು ಸ್ವಲ್ಪ ಇಂಟರ್ನೆಟ್ ಮಾಡೋಕ್ಕೆ. ಈಗ ನೀವು ಸ್ಟಡಿ ಮೊಬೈಲಲ್ಲಿ ಇಲ್ಲ, ನಿಮ್ಮ ಸ್ಟಡಿ ಒಂದು ಮೊಬೈಲ್ನಲ್ಲಿ ಇಲ್ಲ, ಓಕೆ, ನಿಮ್ಮ ಬೇರೆ ಸ್ಟಡಿ ಇದೆ, ಆವಾಗ ನೀವು ಗಮನ ಏನಾದರೂ ಮೊಬೈಲ್ ಮೇಲೆ ಹೋಗ್ತಾ ಇರ್ತದೆ. ಫಸ್ಟ್ ನೀವು ಏನು ಮಾಡಬೇಕಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಫಾಲ್ತು ಆ್ಯಪ್ಸನ್ನ ಡಿಲೀಟ್ ಮಾಡಿ. ಫಾಲ್ತು ಆ್ಯಪ್ಸ್ ಅಂದರೆ ಹೇಳ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಈ ರೀತಿ ಕೆಲವು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ನಿಮಗೆ ಡಿಸ್ಟ್ರಾಕ್ಷನ್ ಯಾವ ಆ್ಯಪ್ಸ್ ಮಾಡ್ತಾವಲ್ಲ ಫಸ್ಟಾಗಿ ಅವನ್ನ ಡಿಲೀಟ್ ಮಾಡಿ. ಯಾಕಂದರೆ ಅವ್ರು ಡಿಲೀಟ್ ಆಗ್ಬೇಕು, ಅವಾಗ ನೀವು ಅದನ್ನು ನೋಡೋದಕ್ಕೂ ಆಗೋಲ್ಲ ಮತ್ತು ಗೇಮ್ನ ಆಡೋಕ್ಕೂ ಆಗೋಲ್ಲ. ಸೊ ಡಿಸ್ಟ್ರಾಕ್ಷನ್ ಅಂತೂ ಫಸ್ಟ್ ನೀವು ಆಗೋದಿಲ್ಲ ಆ ಒಂದು ಆ್ಯಪ್ಸನ್ನ ಡಿಲೀಟ್ ಮಾಡಿದ ತಕ್ಷಣ. ಈ ರೀತಿ ಮಾಡಿದ್ರೆ ನಿಮ್ಮ ಮೈಂಡ್ನಲ್ಲಿ ಅದರ ಬಗ್ಗೆ ಒಂದು ವಿಚಾರವೂ ಕೂಡ ಬರಲ್ಲ. ಮತ್ತು ನೋಟಿಫಿಕೇಶನ್ ಇರ್ತಲ್ಲ, ಈ ಆ್ಯಪ್ಸನ್ನು ನಾವು ಡೌನ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಾಗ ನಮ್ಮ ಮೈಂಡ್ ಡೈವರ್ಟ್ ಆಗಿರುತ್ತೆ. ಅದಕ್ಕೆ ಫಸ್ಟ್ ಆ್ಯಪ್ನ ಡಿಲೀಟ್ ಮಾಡಿ. ಯಾವ ಫಾಲ್ತು ಆ್ಯಪ್ಸ್ ಇರ್ತಾವೋ ಅವನ್ನೆಲ್ಲ ಡಿಲೀಟ್ ಮಾಡಿದ್ವಿ. ಇಲ್ಲ ನಿಮಗೆ ಆ್ಯಪ್ ಡಿಲೀಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಅಂತ ಒಂದು ಕೆಲಸ ಮಾಡಿ, ನೀವು ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ ದಂಡಿಯಲ್ಲಿ ಇಟ್ಬಿಡಿ, ನೀವು ಸ್ಟಡಿ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ನೀವು ಸ್ಟಡಿ ಮಾಡೋಕ್ಕೆ ಹೋಗ್ತೀರಿ.
ಡಿಸ್ಟ್ರಾಕ್ಷನನ್ನು ಅವಾಯ್ಡ್ ಮಾಡಬೇಕಂತಂದರೆ ಫಸ್ಟ್ ಮೊಬೈಲ್ ಫೋನಿಂದ ನಾವು ವಾಟ್ಸ್ ಆ್ಯಪ್ಸನ್ನು ಡಿಲೀಟ್ ಮಾಡಬೇಕು, ಇಲ್ಲ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬೇಕು. ಎರಡನೇದು ನಮ್ಮ ಧ್ಯಾನ ಅಂದರೆ ನಮ್ಮ ಗಮನ ಬೇರೆ ಬೇರೆ ಮೊಬೈಲ್ಗಳನ್ನ ಹೋಗ್ತಾ ಇದೆ ಅಂತಂದರೆ ಓದಿನ ಸ್ಟ್ರಾಟಜಿನ ಯೂಸ್ ಮಾಡಿ. ಮತ್ತು ಮೂರನೇದು ನಾವು ಸಿಲೆಬಸ್ಸನ್ನು ಯಾವ ರೀತಿ ತಿಳ್ಕೊತೀವಿ, ಯಾವ ರೀತಿ ಓದ್ತೀವಿ ಅನ್ನೋದ್ರ ಮೇಲೆ ಭಾಳಷ್ಟು ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಾವು ಒಂದು ಸಿಲೆಬಸ್ನ ಅದು ಪುಸ್ತಕ ಅಂದರೆ ಒಂದು ಪುಸ್ತಕ ಬುಕ್ದಲ್ಲಿ ನಾವು ಓದ್ಕೋತಾ ಹೋದರೆ ನಮಗೆ ಭಾಳಷ್ಟು ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಈಗ ಪುಸ್ತಕ ಬುಕ್ದಲ್ಲಿ ಓದ್ಕೊಳ್ಳೋಕ್ಕಿಂತ ನಾವು ಇದನ್ನು ನಾವು ಸ್ಟೋರಿ ಮೂಲಕ ತಿಳ್ಕೊಬೋದು. ಈಗ ಎಕ್ಸಾಂಪಲ್ ಒಂದು ಹಿಂದಿ ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ, ನಮ್ಮ ಒಂದು ಹಿಂದಿ ಸಿಲೆಬಸ್ ಇದೆ. ಹಿಂದಿ ಸಿಲೆಬಸ್ಸಲ್ಲಿ ಒಂದು ಕಥೆ ಅಂತ ಇರುತ್ತೆ, ಸ್ಟೋರಿ ಅಂತ ಇರುತ್ತೆ. ಸೊ ಸ್ಟೋರಿನೂ ಓದ್ತಾ ಇದ್ದೀವಿ ಅಂತ ಮೈಂಡಲ್ಲಿ ಹಾಕ್ಕೊಂಡು ಅದನ್ನು ತಿಳ್ಕೊಂಡು ನೀವು ಸ್ಟಡಿ ಮಾಡೋಕ್ಕೋದ್ರೆ ನಿಮಗೆ ಬೋರ್ ಅಂತೂ ಖಂಡಿತ ಆಗೋದಿಲ್ಲ. ಯಾಕಂದರೆ ಬೋರ್ ಆಗೋಕ್ಕೆ ಫಸ್ಟ್ ಆಫ್ ಆಲ್ ನೀವು ಓದ್ತಿರೋದು ಸ್ಟೋರಿ ಅಂತ ತಿಳ್ಕೊಂಡಿದ್ದೀವಿ. ಸೊ ಸ್ಟೋರಿ ಅಂತಂದರೆ ಬೇಸಿಕ್ ಎಲ್ಲರಿಗೂ ಇಷ್ಟನೇ. ಸೊ ಸ್ಟೋರಿ ಅಂತ ಅಂದ್ಕೊಂಡು ಓದಿದರೆ ನಿಮಗೆ ಬೋರ್ ಅಂತೂ ಖಂಡಿತ ಆಗೋದಿಲ್ಲ. ಸೊ ಡಿಸ್ಟ್ರಾಕ್ಷನ್ ಮಾಡುವಂಥದ್ದು ಮೊಬೈಲ್ ಇದ್ದರೆ ನಾನು ಮೊಬೈಲ್ ಫಸ್ಟಾಗಿ ಹೇಳಿದ್ದೀನಿ, ಆ್ಯಪ್ಸ್ನ ಡಿಲೀಟ್ ಮಾಡಿ ಅಥವಾ ಸ್ವಿಚ್ ಆಫ್ ಮಾಡಿ ಅಂತ. ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೆ, ನಿಮಗೆ ಇಷ್ಟವಾದ ಸಬ್ಜೆಕ್ಟು ನೀವು ಫಸ್ಟ್ ಸ್ಟಡಿ ಮಾಡೋದಾಗುತ್ತೆ. ನಂತರ ನಿಮ್ಮ ಸ್ಟಡಿಯಲ್ಲಿ ಫೋಕಸ್ ಪವರ್ ಇನ್ಕ್ರೀಸ್ ಆಗಿರುತ್ತೆ. ಯಾಕಂದರೆ ಬಿಕಾಸ್ ನಿಮಗೆ ಫೋಕಸ್ ಆಗಿ ಡಿಸ್ಟ್ರಾಕ್ಷನ್ ಅಂದರೆ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಮೊಬೈಲ್ ಫೋನ್ ಇರೋದಿಲ್ಲ, ಸ್ವಿಚ್ ಆಫ್ ಮಾಡಿರ್ತೀರಿ ಅಥವಾ ಡಿಲೀಟ್ ಮಾಡಿರ್ತೀರಿ. ಇನ್ನು ಭಾಳಷ್ಟು ಆದರೆ ನಿಮ್ಮ ಫೋಕಸ್ ಬೇರೆದೆಲ್ಲ ಆಗ್ಬೋದು. ಆದ್ರೂ ಕೂಡ ನಾವು ನಮ್ಮ ಫೋಕಸ್ನ ಏನಾದರೂ ಸ್ಟಡಿ ಮೇಲೆ ಸ್ವಲ್ಪ ಇಟ್ಟರೆ ಫಸ್ಟ್ ಟೈಮ್ನಲ್ಲಿ ಈ ರೀತಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಇದೇ ರೀತಿ ನಾವು ಏನಾದರೂ ಮಾಡ್ತಾ ಹೋದ್ವಿ ಅಂತ ಅಂದರೆ ನಮ್ಮ ಫೋಕಸ್ 100% ಇನ್ಕ್ರೀಸ್ ಆಗುತ್ತೆ. ಮತ್ತು ನಮ್ಮ ಒಂದು ಕಾನ್ಸಂಟ್ರೇಷನ್ ಇದೆಯಲ್ಲ ಅದು ಸ್ಟಡಿ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ. ಸೊ ಈ ರೀತಿ ಮಾಡಿ 100% ನಾನು ಹೇಳ್ತೀನಿ, ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಒಂದು ಮೈಂಡಲ್ಲಿ ಇರತಕ್ಕಂಥ ಆ ಥಾಟ್ಸ್ ಏನಿದೆ, ಅಯ್ಯೋ ಇಷ್ಟು ಡಿಸ್ಟ್ರಾಕ್ಟೆಡ್ ಆಗ್ತಿದೆ ಅಂತ, ಅದೆಲ್ಲ ಹೋಗ್ಬಿಡುತ್ತೆ. ಫೋಕಸ್ ನಿಮ್ಮ ಸ್ಟಡಿಯಲ್ಲಿ ಭಾಳಷ್ಟು ಫೋಕಸ್ ಆಗಿರ್ತೀರಿ, ಸ್ಟಡಿಯಲ್ಲಿ ಭಾಳಷ್ಟು ಕಾನ್ಸಂಟ್ರೇಟ್ ಮಾಡ್ಬೋದು. ಮತ್ತು ಸ್ಟಡಿ ವಿಚಾರದಲ್ಲಿ ಇದು ಮಾತ್ರ ಅಲ್ಲ, ಬೇರೆ ಎಲ್ಲ ವಿಷಯಕ್ಕೂ ಇದು ಅನುಭವ ಆಗುತ್ತೆ, ಅನುಕೂಲ ಆಗುತ್ತೆ. ನಿಮ್ಮ ಮೊಬೈಲ್ ಫೋನಿಂದ ಭಾಳಷ್ಟು ಡಿಸ್ಟ್ರಾಕ್ಟ್ ಆಗ್ತಿದ್ರೆ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ, ಭಾಳಷ್ಟು ಈಸಿ ಇರುತ್ತೆ. ಆಮೇಲೆ ಸ್ಟಡಿ ಮಾಡ್ತಾ ಕೊಡ್ತೀವಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು, ಇಷ್ಟ ಅನಿಸ್ತು ನಮಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ಯಾವ ಇಷ್ಟ ಆಗಿದೆ ಅಲ್ವಾ, ಇದರೊಳಗಡೆ ನಿಮ್ಗೆ ಏನು ಅರ್ಥ ಆಗಲಿಲ್ಲ ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಸೊ ನಾನು ಇದೇ ರೀತಿ ಮತ್ತೆ ಬಹಳಷ್ಟು ಹಲವಾರು ವಿಡಿಯೋಗಳ ಮೂಲಕ ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಮುಂದೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಮುಂದೆ